Hello all, good evening. Good evening all. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದೆಯಾ? ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಪ್ಲೀಸ್ ಕನ್ಫರ್ಮ್ ಮಾಡಿ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಎಸ್ ಆರ್ ನೋ? ಎಸ್ ಇದೆ, ನೋನು ಇದೆ. ಎಸ್, ಓಕೆ, ಫೈನ್, ಫೈನ್, ಫೈನ್. ಯಾ, ವೆಲ್ಕಮ್ ಬ್ಯಾಕ್. ಡೇ 3 ನವರಾತ್ರಿಯ ಧ್ಯಾನ 3ನೇ ದಿನದಲ್ಲಿ ನಾವಿದ್ದೀವಿ. ದಿವ್ಯಾ ಗ್ರೂಪ್ ಅಲ್ಲಿ ಒಂದು ರಿಮೈಂಡರ್ ಮೆಸೇಜ್ ಹಾಕ್ಬಿಡಿ. ಯಾ, ಫೈನ್. ಸೊ ಇವತ್ತಿನ ಒಂದು ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ 3ನೆಯ ದಿನ ಅಮ್ಮ ಚಂದ್ರಘಂಟ ಅವರ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ತಗೊಳ್ತಾ ಇದೀವಿ. ಅಂಡ್ ಹಾಗೇನೆ ಈ ಒಂದು ದೇವಿಯ ರಿಲೇಟೆಡ್ ಆಗಿ ಹೇಳೋದಾದ್ರೆ ಬ್ಯಾಲೆನ್ಸಿಗೆ ರಿಲೇಟೆಡ್ ಆಗಿ ಇರ್ಬೋದು, ಶಾಂತಿಗೆ ರಿಲೇಟೆಡ್ ಆಗಿ ಇರ್ಬೋದು, ಹಾರ್ಮೋನಿಗೆ ರಿಲೇಟೆಡ್ ಆಗಿ ಇರ್ಬೋದು. ಈ ಒಂದು ದೇವಿಯ ಒಂದು ಆರಾಧನೆ ನಮ್ಗೆ ಹೆಲ್ಪ್ ಮಾಡತ್ತೆ, ಮೆಡಿಟೇಷನ್ ನಮ್ಗೆ ಹೆಲ್ಪ್ ಮಾಡತ್ತೆ. ಅಂಡ್ ಎಸ್ಪೆಷಲಿ ಈ ಒಂದು ದಿನ ಆ ಲೈಕ್ ಎಕ್ಸಾಂಪಲ್ ನನ್ಗೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಒಂದು ಕಡೆ ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಇನ್ನೊಂದು ಕಡೆ ನಾನು ಸ್ಟಕ್ ಆಗ್ತಾ ಇದ್ದೀನಿ ಅಂತವ್ರಿಗೆ, ಅಂಡ್ ಏನೆಲ್ಲ ಮಾಡ್ತಾ ಇದೀನಿ ನನ್ಗೆ ಪೀಸ್ ಇಲ್ಲ, ಶಾಂತಿ ಇಲ್ಲ ಅನ್ನೋಂಥವ್ರಿಗೆ, ಅಂಡ್ ಬೇರೆ ಬೇರೆ ಚಾಲೆಂಜಸ್ ನನ್ನನ್ನ ಬೇರೆ ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ನನ್ನ ಲೈಫ್ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಬೇರೆಯವರು ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದಾರೆ, ಒಂದು ಬೇರೆಯವರ ಲಿಮಿಟೇಷನ್ಸ್ ಗಳಲ್ಲಿ ನಾನು ಇದ್ದೀನಿ ಅನ್ನುವಂಥವ್ರಿಗೆ ಈ ಒಂದು ದಿನ ಬ್ಲೆಸ್ಸಿಂಗ್ ಆಗಿರತ್ತೆ. ಚಂದ್ರಘಂಟ ಅಮ್ಮ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಹೆಲ್ಪ್ ಮಾಡತ್ತೆ. ಬಿಕಾಸ್ ಈ ಒಂದು ದೇವಿಯ ಒಂದು ಇದ್ರಲ್ಲಿ ಅರ್ಧ ಚಂದ್ರ ಕೂಡ ಇರತ್ತೆ. ಸೊ ಹಾಗಾಗಿನೇ ಚಂದ್ರಘಂಟ ಅನ್ನುವಂತ ಹೆಸರು. ಎಸ್ಪೆಷಲಿ ಚಂದ್ರ ಮೂನ್ಗೆ ರಿಲೇಟೆಡ್ ಆಗಿ ನೋಡೋದಾದ್ರೆ ಆ ಒಂದು ಕಾಮ್ನೆಸ್ ಇರ್ಬೋದು, ಆ ಒಂದು ಶಾಂತಿ, ಎಮೋಷನಲ್ ಬ್ಯಾಲೆನ್ಸ್ ಇರ್ಬೋದು, ಅಂಡ್ ಎಲ್ಲವನ್ನ ಲೈಫ್ ಅಲ್ಲಿ ಬರುವಂತ ಬ್ಯಾಟಲ್ಸ್ ಗಳನ್ನ ಅಥವಾ ಲೈಫ್ ಅಲ್ಲಿ ಬರುವಂತ ಚಾಲೆಂಜಸ್ ಗಳನ್ನ ಯಾವ ರೀತಿಯಲ್ಲಿ ಮನಸ್ಸಿನ ಶಾಂತಿಯೊಂದಿಗೆ ನಾವು ಫೇಸ್ ಮಾಡಬಹುದು ಅದನ್ನ ಈ ಒಂದು ದೇವಿ ನಮ್ಗೆ ಹೇಳ್ಕೊಡ್ತಾರೆ. ಅಂಡ್ ಇನ್ನೊಂದು ಥಿಂಗ್ ಅನ್ನ ನೋಡೋದಾದ್ರೆ ಈ ಒಂದು ಚಂದ್ರಘಂಟ ಅವತಾರವನ್ನ ಲೈಕ್ ಒಂದು ಅವತಾರದಲ್ಲಿ ಯಾವ ಒಂದು ಇನ್ಸಿಡೆಂಟ್ ಯಾವ ಒಂದು ಟೈಮ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ, ನಿನ್ನೆ ಒಂದು ದೇವಿಯನ್ನ ನೋಡಿದ್ವಿ, ದಟ್ ಇಸ್ ಮಾ ಬ್ರಹ್ಮಚಾರಿಣಿ. ಶಿವನನ್ನ ಒರೆಸೋದಿಕ್ಕೆ ಅಂತ ಹೇಳಿ ತಪಸ್ಸನ್ನ ಮಾಡೋದಂತ ಒಂದು ಶಕ್ತಿ. ನೆಕ್ಸ್ಟ್ ವರ್ಷನ್ ಅಲ್ಲಿ ಅವರ ಈ ಒಂದು ರೂಪ ದಟ್ ಇಸ್ ಮಾ ಚಂದ್ರಘಂಟ ಶಿವನನ್ನ ಮದ್ವೆ ಆಗುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ಮೀನ್ಸ್ ನ್ಯೂಲಿ ಮ್ಯಾರಿಡ್ ಒಂದು ಮದುಮಗಳ ಒಂದು ಅವತಾರ ಸೋಮ ಚಂದ್ರಘಂಟ. ಅಂಡ್ ಇಲ್ಲಿ ನೋಡೋದಾದ್ರೆ ಎಸ್ಪೆಷಲಿ ಒಂದು ಮ್ಯಾರೇಜಸ್ ಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಒಂದು ಅರ್ಲಿ ಸ್ಟೇಜ್ ಮ್ಯಾರೇಜ್ ಅಲ್ಲಿ ಆಗುವಂತ ಒಂದು ಅರ್ಲಿ ಸ್ಟೇಜಸ್, ಆ ಒಂದು ಟೈಮ್ ಅಲ್ಲಿ ಆಗುವಂತ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಗಳು ಅಥವಾ ಆ ಒಂದು ಟೈಮ್ ಅಲ್ಲಿ ಹೊಸ ಒಂದು ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಆಗುವಂತ ಚಾಲೆಂಜಸ್ ಗಳು. ಅದು ಜಸ್ಟ್ ಮದ್ವೆ ಅಂತ ಅಲ್ಲ, ಯಾವುದೇ ಒಂದು ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಅಥವಾ ಹೊಸ ಕಂಪ್ಲೀಟ್ ಎನ್ವಿರಾನ್ಮೆಂಟ್, ಮೇ ಬಿ ಒಂದು ಕೆರಿಯರ್ ಚೇಂಜ್ ಮಾಡ್ತಾ ಇದೀನಿ ಅಥವಾ ಒಂದು ಪ್ಲೇಸ್ ಚೇಂಜ್ ಮಾಡ್ತಾ ಇದೀನಿ ಅಂತ ಎಲ್ಲಾ ಒಂದು ಸಂದರ್ಭಗಳಲ್ಲಿ ಹೊಸ ಎನ್ವಿರಾನ್ಮೆಂಟ್ ಗೆ ಹೊಂದಿಕೊಳ್ಳೋದಿಕ್ಕೆ ಈ ಒಂದು ಮಾ ಚಂದ್ರಘಂಟ ನಮ್ಗೆ ಶಕ್ತಿಯನ್ನ ಕೊಡ್ತಾರೆ. ಹಾಗೇನೆ ನಾನ್ ಹೇಳ್ದೆ ನೆಕ್ಸ್ಟ್ ಬರುವಂತ ಚಾಲೆಂಜಸ್, ಲೈಫ್ ಅಲ್ಲಿ ಬರುವಂತ ಚಾಲೆಂಜಸ್ ಎಲ್ಲವನ್ನ ನಾವು ಒಂದ್ ರೀತಿ ಅಗ್ರೆಸಿವ್ ಆಗೇನೆ ಡೀಲ್ ಮಾಡ್ಬೇಕು ಅಂತ ಏನಿಲ್ಲ, ನಮ್ಮ ಒಳಗಿನ ಶಾಂತಿಯನ್ನ ಕಾಯ್ಕೊಳ್ತಾ ನಮ್ಮ ಲೈಫ್ ನ ಚಾಲೆಂಜಸ್ ನ ನಾವು ಫೇಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಒಂದು ದೇವಿ ನಮ್ಗೆ ಅದನ್ನ ಟೀಚ್ ಮಾಡ್ತಾರೆ. ಅಂಡ್ ಕಮಿಂಗ್ ಟು ಚಕ್ರ,
ಈ ದಿನದ ಒಂದು ಚಕ್ರವನ್ನ ನೋಡೋದಾದ್ರೆ ದಟ್ ಈಸ್ ಸೋಲಾರ್ ಪ್ಲೆಕ್ಸಸ್ ಮಣಿಪುರ ಚಕ್ರಕ್ಕೆ ರಿಲೇಟೆಡ್ ಆದಂತಹ ದೇವಿ. ಕಾನ್ಫಿಡೆನ್ಸ್ ಇರ್ಬೋದು, ವಿಲ್ ಪವರ್ ಇರ್ಬೋದು, ಇನ್ನರ್ ಹಾರ್ಮೋನಿ ಇರ್ಬೋದು, ಬ್ಯಾಲೆನ್ಸ್, ಪೀಸ್ಫುಲ್ನೆಸ್, ಕಾಮ್ನೆಸ್, ಇವೆಲ್ಲದಕ್ಕೆ ರಿಲೇಟೆಡ್ ಆಗಿ ಈ ಒಂದು ಮಣಿಪುರ ಚಕ್ರ ಇರುತ್ತೆ. ಅಂಡ್ ಆಗ್ಲೇ ನಾನು ಹೇಳ್ದೆ, ಯಾರಿಗೆ ಲೈಫ್ ನ ಬೇರೆಯವರು ಕಂಟ್ರೋಲ್ ಮಾಡ್ತಾ ಇದಾರೆ, ನನ್ನ ಲೈಫ್ ನ ಬೇರೆಯವ್ರು ಕಂಟ್ರೋಲ್ ಮಾಡ್ತಾ ಇದಾರೆ, ನಾನು ಬೇರೆಯವ್ರ ಲಿಮಿಟೇಷನ್ಸ್ ಅಲ್ಲಿ ಇದ್ದೀನಿ, ಬೇರೆಯವ್ರು ನನ್ನನ್ನ ಹೆದರಿಸಿ ಇಟ್ಕೊಂಡಿದ್ದಾರೆ, ಒಂದ್ ರೀತಿ ಬ್ಲಾಕ್ ಮೇಲ್ ಅಲ್ಲಿ ನಾನು ಇದ್ದೀನಿ, ಏನ್ ಆಗೋಗ್ಬಿಡುತ್ತೋ ಅನ್ನೋಂತ ಭಯದಲ್ಲಿ ನಾನು ಬೇರೆಯವರ ಒಂದು ರೀತಿಯಲ್ಲಿ ನನ್ನ ಜೀವನವನ್ನ ನಾನು ಸಾಗಿಸ್ತಾ ಇದ್ದೀನಿ. ನನ್ನ ಒಂದು ಇಚ್ಛೆಗೆ ಅಕಾರ್ಡಿಂಗ್ ಆಗಿ ನನ್ನ ಬದುಕನ್ನ ಸಾಧಿಸಕ್ ಆಗ್ತಾ ಇಲ್ಲ. ಬಿಕಾಸ್ ನನಗೆ ಒಂದು ರೀತಿಯಲ್ಲಿ ಅವರ ಭಯ ಇದೆ. ಓಕೆ, ಸೊ ಇದೆಲ್ಲವಕ್ಕೆ ರಿಲೇಟೆಡ್ ಆಗಿ ಆನ್ಸರ್ ಈ ಒಂದು 3ನೇ ದಿನದ ಮೆಡಿಟೇಷನ್ ಅಲ್ಲಿ ಇದೆ. ಅಂಡ್ ನಿಮ್ಮ ಲೈಫ್ ಅನ್ನ ನೀವು ಸ್ವಲ್ಪ ಇವಾಗ ರಿಫ್ಲೆಕ್ಟ್ ಮಾಡ್ಕೊಂಡು ನೋಡ್ಬೇಕಾಗಿದೆ. ಯಾವಾಗ ರೆಸ್ಟ್ಲೆಸ್ ಆಗಿ ಫೀಲ್ ಮಾಡ್ತೀರಾ, ಆಂಕ್ಷಿಯಸ್ ಆಗಿ, ಅಥವಾ ಒಂದು ಕಡೆ ನಮ್ಗೆ ಶಾಂತಿಯಿಂದ ಕೂತ್ಕೊಳ್ಳೋದಿಕ್ ಆಗ್ತಾ ಇಲ್ಲ, ಆ ಎಲ್ಲಾ ಒಂದು ಟೈಮ್ ಅಲ್ಲಿ ಈ ಒಂದು ದೇವಿ ನಮ್ಗೆ ಆನ್ಸರ್ ಆಗ್ತಾರೆ. ತುಂಬಾ ಸ್ಟ್ರಗಲ್ಸ್ ಇದೆ, ಒಂದು ರೀತಿ ರೆಸ್ಪಾನ್ಸಿಬಿಲಿಟೀಸ್ಗೆ, ಹಾಗೆ ನನ್ನ ಒಂದು ಇನ್ನರ್ ನೀಡ್ಸ್ಗೆ. ನನ್ನ ಒಂದು ಸೋಲ್ ಪರ್ಪಸ್ ಬೇರೆ ಹೇಳ್ತಾ ಇದೆ, ಆದ್ರೆ ನನ್ನ ಇನ್ನರ್ ಒಂದು ಲೌಕಿಕವಾದ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಇದೆ. ನನಗೆ ನನ್ನ ಯಾವ್ದೋ ಒಂದು ಇಷ್ಟದ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ನನ್ನ ಒಂದು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಆ ಆಸೆಯನ್ನ ಮಾಡ್ಕೊಳ್ಳೋದಿಕ್ಕೆ, ಪೂರೈಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವರಿಗೆ ಚಾಲೆಂಜಸ್ ಬರುತ್ತೆ, ಕೆರಿಯರ್, ರಿಲೇಶನ್ಶಿಪ್, ಮಕ್ಕಳ, ಅಥವಾ ನನ್ನ ಒಂದು ಗ್ರೋತ್. ಈ ರೀತಿಯಲ್ಲಿ ಚಾಲೆಂಜಸ್ ಬಂದಾಗ ಅವೆಲ್ಲವನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದಿಕ್ಕೆ ಹೆಲ್ಪ್ ಮಾಡುವಂತ ಒಂದು ದೇವಿ ಮಾ ಚಂದ್ರಘಂಟ. ಕೇಳಿಸ್ತಾ ಇಲ್ಲ? ಓಕೆ ಓಕೆ ಫೈನ್, 1 ಸೆಕೆಂಡ್. ಓಕೆ, ಇವಾಗ ಚೆಕ್ ಮಾಡಿ. ಇವಾಗ ಬೆಟರ್ ಇದೆಯಾ ವಾಯ್ಸ್? ಪ್ಲೀಸ್ ಚೆಕ್ ಮಾಡಿ. ಓಕೆ ಫೈನ್. ಸೊ ಎಲ್ಲಿವರೆಗೆ ಕೇಳಿಸಿತ್ತು ನನ್ಗೆ ಗೊತ್ತಿಲ್ಲ, ಸಾರಿ, ನಾನು ನಿಮ್ ಮೆಸೇಜ್ ಅನ್ನ ನೋಡ್ಲಿಲ್ಲ. ಲೋ ಹೋಗ್ತಾ ಇದೆ. ಸೊ ಎಲ್ಲಿವರೆಗೆ ಕ್ಲಿಯರ್ ಆಗಿ ಕೇಳಿಸಿತ್ತು ಅಂತ ಅಂದ್ರೆ ಅಲ್ಲಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿವರೆಗೆ ಕ್ಲಿಯರ್ ಆಗಿ ಕೇಳಿಸಿತ್ತು? ಎನಿಬಡಿ? ಚಕ್ರದ ಬಗ್ಗೆ ಹೇಳ್ತಾ ಇದೆ, ಚಕ್ರದ ಬಗ್ಗೆ ಕೇಳಿಸಿತ್ತ? ಮಣಿಪುರ ಚಕ್ರ. ಓಕೆ ಫೈನ್. ಸೊ ಈ ಒಂದು ದೇವಿಗೆ ರಿಲೇಟೆಡ್ ಆಗಿ ಕನೆಕ್ಟ್ ಆಗುವಂತ ಚಕ್ರ ದಟ್ ಈಸ್ ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರ ವೀಕ್ ಆದಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ ಅಂತ ನೋಡೋದಾದ್ರೆ, ನಮ್ಮನ್ನ ಬೇರೆಯವ್ರು ಕಂಟ್ರೋಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಒಂದು ಲೈಫ್ ಲಿಮಿಟೇಷನ್ಸ್ ಅಲ್ಲಿ ಸಾಕ್ತಿರತ್ತೆ. ಒಂದು ಕಡೆ ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಟೈಮ್ಸ್ ನನ್ನ ಒಂದು ಆಸೆಗಳು ಬೇರೆ ಇದೆ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಇದೆ. ಎರಡನ್ನೂ ಕೂಡ ಹೇಗೆ ನಾನು ಮುಂದೆ ತಗೊಂಡು ಹೋಗೋದು, ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದು, ಅದು ಒಂದು ಚಾಲೆಂಜಿಂಗ್ ಆಗ್ತಾ ಇರತ್ತೆ. ಅಂಡ್ ಮುಖ್ಯವಾಗಿ ಎಸ್ಪೆಷಲಿ ಲೇಡೀಸ್ಗೆ ಇಲ್ಲಿ ಹೇಳೋದಾದ್ರೆ, ಬಿಕಾಸ್
ಟೈಮ್ಸ್ ಕನ್ಸಲ್ಟೇಷನ್ ತಗೋಬೇಕಾದ್ರೆ ಕನ್ಸಲ್ಟೇಷನ್ ಅಲ್ಲಿ ಅವರು ಹೇಳುವಂತ ಒಂದು ಮಾತುಗಳು ಒಂದ್ ರೀತಿ ಅವರ ಫ್ಯಾಮಿಲಿ ಅವರೇ ಒಂದು ಲಿಮಿಟೇಷನ್ಸ್ ಎಲ್ಲ ಹಾಕಿಟ್ಟಿರ್ತಾರೆ. ಸೊ ಅಂತವ್ರಿಗೆ ಒಂದು ಸಜೆಷನ್ ಅನ್ನ ನಾನು ಕೊಡೋದಾದ್ರೆ ದಟ್ ಈಸ್ ನಿಮ್ಮ ಮಣಿಪುರ ಚಕ್ರ ವೀಕ್ ಇದೆ. ಇಟ್ಸ್ ನಾಟ್ ಅಬೌಟ್ ಯುವರ್ ಫ್ಯಾಮಿಲಿ. ನನ್ನ ಹಸ್ಬೆಂಡ್ ಈ ರೀತಿಯಲ್ಲಿ ಅಥವಾ ನನ್ನ ಇನ್ಲಾಸ್ ಈ ರೀತಿಯಲ್ಲಿ ಅಂತ ನೀವೇನ್ ಹೇಳ್ತಾ ಇರ್ತೀರಾ, ಇಟ್ಸ್ ನಾಟ್ ಅಬೌಟ್ ದೆಮ್, ಇಟ್ಸ್ ಅಬೌಟ್ ಯು. ನಿಮ್ಮ ಮಣಿಪುರ ಚಕ್ರ ವೀಕ್ ಇದೆ. ಸೊ ಅಲ್ಲಿ ನೀವು ಮೇನ್ಲಿ ವರ್ಕ್ ಮಾಡ್ಬೇಕಾಗಿದೆ ಮಣಿಪುರ ಚಕ್ರದ ಮೇಲೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಒಂದು ಪೇನ್ ಪಾಯಿಂಟ್ಸ್ ಗೆ ರಿಲೇಟೆಡ್ ಆಗಿ ಬರೋದಾದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಥಿಂಕ್ ಮಾಡಿ ಯಾವಾಗ ಒಂದು ರೆಸ್ಟ್ಲೆಸ್ ಆಗಿ ಆಂಕ್ಷಿಯಸ್ ಆಗಿ ಒಂದು ರೀತಿಯಲ್ಲಿ ಕೂತ್ ಕಡೆ ಶಾಂತವಾಗಿ ಕೂರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಳಮಳ ಜಾಸ್ತಿ ಆಗ್ತಾ ಇದೆ, ಏನ್ ಆಗ್ಬಿಡುತ್ತೋ ಅನ್ನೋಂತ ತಳಮಳ, ಅಥವಾ ನಾನ್ ಏನ್ ಮಾಡ್ಬೇಕು ಅನ್ನೋಂತ ತಳಮಳ, ಒಂದ್ ರೀತಿ ಪೀಸ್ಫುಲ್ ಆಗಿ ಇರಕ್ ಆಗ್ತಾ ಇಲ್ಲ ಅಂತ ಎಲ್ಲಾ ಟೈಮ್ ಅಲ್ಲಿ ಈ ಒಂದು ಚಂದ್ರಗಂಟ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಲೈಫ್ ಅಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ಗೂ ಇನ್ನರ್ ನೀಡ್ಸ್ಗೂ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಅಂಡ್ ಟೈಮ್ಸ್ ಒಂದು ರೀತಿ ಹೊರಗಿನ ಒಂದು ಕಾನ್ಫ್ಲಿಕ್ಟ್ಸ್ ಗಳು ಜಗಳಗಳು ಇರ್ಬೋದು. ಅಂಡ್ ನಿಮ್ಮ ಜೊತೆಗಿನ ನಿಮ್ಮ ಜಗಳಗಳಿರ್ಬೋದು. ಮೀನ್ಸ್ ದಟ್ ಈಸ್ ಓವರ್ ಥಿಂಕಿಂಗ್, ಅತಿಯಾಗಿ ಥಿಂಕ್ ಮಾಡುವಂತದ್ದು, ನಿಮ್ಗೆ ಒಂದ್ ರೀತಿ ಶಾಂತಿನೇ ಇಲ್ಲ. ಟೈಮ್ಸ್ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ, ಏನ್ ಮಾಡ್ತಾ ಇದೀನಿ ನಾನು ಅನ್ನೋ ತರದಲ್ಲಿ, ನಾನ್ ಯಾಕೆ ಹಿಂಗೆ ಅನ್ನೋ ತರದಲ್ಲಿ ನನಗೆ ನನ್ ಬಗ್ಗೆ ಬೇಜಾರಾಗತ್ತೆ, ಬೇರೆಯವ್ರ ಬಗ್ಗೆ ನನ್ ಬೇಜಾರಾಗತ್ತೆ, ಬೇರೆಯವ್ರ ಬಗ್ಗೆ ನಾನ್ ಸುಮ್ನೆ ವಾದ ವಿವಾದಗಳಿಗೆ ಹೋಗ್ತಾ ಇರ್ತೀನಿ. ಇದೆಲ್ಲದಕ್ಕೆ ಈ ದಿನದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಅವಶ್ಯಕತೆ ಇರುತ್ತೆ. ಚಂದ್ರಗಂಟ ಈ ಎಲ್ಲಾ ಒಂದು ಹೊರಗಿನ ಹಾಗೆ ಒಳಗಿನ ಒಂದು ರೀತಿಯ ಗೊಂದಲಗಳು ಅಥವಾ ಏನ್ ಹೇಳ್ತೀವಿ ಇಂಬ್ಯಾಲೆನ್ಸಸ್, ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಈ ಒಂದು ಮೆಡಿಟೇಷನ್ಗೆ ಇವಾಗ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಈ ಒಂದು ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಅಂಡ್ ಕಣ್ಣನ್ನ ಕ್ಲೋಸ್ ಮಾಡಿ ಉಸಿರಾಟದ್ಮೇಲೆ ಗಮನ ಇರಲಿ. ದೀರ್ಘವಾಗಿ ಉಸಿರನ್ನ ಹೊರತುಕೊಳ್ಳಿ. ಮತ್ತು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. Deep breathe in and breathe out. Another deep breathe in and breathe out. Breathe in, breathe out. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲೆ ಇರ್ಲಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಮಣಿಪುರ ಚಕ್ರ, ದಟ್ ಈಸ್ ಸೋಲಾರ್ ಪ್ಲೆಕ್ಸಸ್. ಯಾರಿಗೆ ಮಣಿಪುರ ಚಕ್ರದ ಒಂದು ಜಾಗ ಗೊತ್ತಿಲ್ಲ, ಹೊಟ್ಟೆಯ ಭಾಗ ನಾಭಿಯಿಂದ ಸ್ವಲ್ಪ ಮೇಲೆ. ನಿಮ್ಮ ಸಂಪೂರ್ಣ ಗಮನ ಮಣಿಪುರ ಚಕ್ರದ ಮೇಲಿರ್ಲಿ.
ಅಂಡ್ ಅಲ್ಲಿ ಇಮ್ಯಾಜಿನ್ ಮಾಡಿ ಒಂದು ಗೋಲ್ಡನ್ ಲೈಟ್, ಒಂದು ಬ್ಯೂಟಿಫುಲ್ ಸಾಫ್ಟ್ ಎನರ್ಜಿ ಗೋಲ್ಡನ್ ಲೈಟ್ ನಿಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್ ಗೆ ಎಂಟರ್ ಆಗ್ತಾ ಇದೆ. ಆ ಒಂದು ಗೋಲ್ಡನ್ ಲೈಟ್ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಮಣಿಪುರ ಚಕ್ರದಲ್ಲಿ ಶೈನ್ ಆಗ್ತಾ ಇದೆ. ನಿಮ್ಮ ಒಂದು ಮಣಿಪುರ ಚಕ್ರದಲ್ಲಿ ಆ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಗೋಲ್ಡನ್ ಲೈಟ್ ನ ಟಿಂಗ್ಲಿಂಗ್ ಸೆನ್ಸೇಷನ್ ನಿಮ್ಮ ಪ್ರತಿಯೊಂದು ಉಸಿರಾಟದಲ್ಲೂ ಆ ಒಂದು ಗೋಲ್ಡನ್ ಲೈಟ್ ನ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪ್ರತಿ ಉಸಿರಾಟದಲ್ಲೂ ಕೂಡ ಆ ಎನರ್ಜಿ ಹೆಚ್ಚುತ್ತಾ ಇದೆ. ಇದೇ ಒಂದು ಸ್ಟೇಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಕಂಟಿನ್ಯೂ ಮಾಡಿ. ನಿಮ್ಮ ಪ್ರತಿ ಉಸಿರಾಟದಲ್ಲಿ ಸೋಲಾರ್ ಪ್ಲೆಕ್ಸಸ್ ನ ಗೋಲ್ಡನ್ ಎನರ್ಜಿ ಹೆಚ್ಚಾಗ್ತಾ ಇದೆ. ಈ ಒಂದು ಗೋಲ್ಡನ್ ಎನರ್ಜಿ, ಗೋಲ್ಡನ್ ಲೈಟ್ ನಿಮ್ಮ ಬಾಡಿಯ ವಿವಿಧ ಪಾರ್ಟ್ ಗಳಿಗೆ, ನಿಮ್ಮ ದೇಹದ ವಿವಿಧ ಅಂಗಾಂಗಗಳಿಗೆ ಎನರ್ಜಿಯನ್ನ ಸೆಂಡ್ ಮಾಡ್ತಾ ಇದೆ. ಅಂಡ್ ಓವರ್ ಆಲ್ ನಿಮ್ಮ ಬಾಡಿ ಎನರ್ಜೈಸ್ಡ್ ಆಗಿ ಫೀಲ್ ಆಗ್ತಾ ಇದೆ. ಪ್ರತಿಯೊಂದು ಉಸಿರಾಟದಲ್ಲೂ ಈ ಒಂದು ಎನರ್ಜಿ ಹೆಚ್ಚಾಗ್ತಾ ಇದೆ. ಮಣಿಪುರ ಚಕ್ರದಲ್ಲಿ ಎನರ್ಜಿ ಹೆಚ್ಚಾಗ್ತಿದ್ದಂತೆ ಎಲ್ಲ ಬಾಡಿಗೂ ಅದರ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಇದೆ. ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಗೋಲ್ಡನ್ ಲೈಟ್ ಇಂದ ವೈಬ್ರೇಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಗೋಲ್ಡನ್ ಲೈಟ್ ನಿಮ್ಮ ಬಾಡಿಯನ್ನ ಲೈಟ್ ವೈಟ್ ಆಗಿ ಮಾಡಿದೆ, ಹಗುರವಾಗಿ ಮಾಡಿದೆ. ನಿಮ್ಮಲ್ಲಿನ ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ, ಹೆವಿನೆಸ್ ಅನ್ನ ಈ ಒಂದು ಗೋಲ್ಡನ್ ಲೈಟ್ ರಿಮೂವ್ ಮಾಡಿದೆ. ಲೈಟ್ ವೇಟ್ ಆಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಬಾಡಿ ಕಂಪ್ಲೀಟ್ಲಿ ಲೈಟ್ ಆಗಿ ಹಗೂರವಾಗಿ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾ ಇದೆ. ಒಂದೊಮ್ಮೆ ಯಾವುದಾದರೂ ಬಾಡಿ ಪಾರ್ಟ್ ಅಲ್ಲಿ
ಹೆವಿನೆಸ್ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಮಣಿಪುರ ಚಕ್ರದಿಂದ ಗೋಲ್ಡನ್ ಲೈಟ್ ಆ ಒಂದು ಭಾಗಕ್ಕೆ ಜಾಸ್ತಿ ಫ್ಲೋ ಆಗ್ತಾ ಇದೆ. ಯಾವ ಒಂದು ಬಾಡಿ ಪಾರ್ಟ್ ಅಲ್ಲಿ ಹೆವಿನೆಸ್ ನಿಮ್ಗೆ ಸ್ಟಿಲ್ ಫೀಲ್ ಆಗ್ತಾ ಇದೆ ಅಲ್ಲಿಗೆ ಹೆಚ್ಚೆಚ್ಚು ಗೋಲ್ಡನ್ ಲೈಟ್ ಅನ್ನ ಗೋಲ್ಡನ್ ಎನರ್ಜಿಯನ್ನ ಪಾಸ್ ಮಾಡಿ ಮಣಿಪುರ ಚಕ್ರದಿಂದ ನಿಮ್ಮ ದೇಹ ಕಂಪ್ಲೀಟ್ಲಿ ಗೋಲ್ಡನ್ ಲೈಟ್ ಇಂದ ಇವಾಗ ಶೈನ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ಲಿ ಲೈಟ್ ವೆಯ್ಟ್ ಆಗಿ ನಿಮ್ಮ ಒಂದು ಬಾಡಿ ರಿಲ್ಯಾಕ್ಸ್ಡ್ ಆಗಿ ಹಗೂರವಾಗಿ ಫೀಲ್ ಆಗ್ತಾ ಇದೆ. ಈ ಒಂದು ವೈಬ್ರೇಷನ್ ಅಲ್ಲಿ ನಿಮ್ಮ ಮುಂದೆ ಒಂದು ಶೈನ್ ಗೋಲ್ಡನ್ ಲೈಟ್ ಅಲ್ಲಿ ಶೈನ್ ಆಗ್ತಾ ಇದೆ ಅನ್ನೋ ತರದಲ್ಲಿ ವಿಜುವಲೈಸ್ ಮಾಡಿ. ಆ ಒಂದು ಗೋಲ್ಡನ್ ಲೈಟ್ ಅಲ್ಲಿ ಶೈನ್ ಆಗ್ತಾ ಇರುತ್ತೆ. ಆ ಒಂದು ಲೈಟ್ ಎನರ್ಜಿ ಮತ್ತಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂಡ್ ಅಲ್ಲಿ ಮಾ ಚಂದ್ರಗಂಟ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಹುಲಿಯ ಮೇಲೆ ಆಯುಧಗಳನ್ನ ಇಟ್ಕೊಂಡು ಕೂತಿರುವಂತ ಮಾ ಚಂದ್ರಗಂಟ ಹುಲಿಯ ಮೇಲೆ ಆಯುಧಗಳನ್ನ ಹಿಡಿದು ಕೂತಿರುವಂತ ಮಾ ಚಂದ್ರಗಂಟ ಅವರ ಫೇಸ್ ಅಲ್ಲಿ ಶಾಂತಿ ಮತ್ತೆ ಕರುಣೆ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ಒಂದು ಫೇಸ್ ಶಾಂತವಾಗಿ ಕರುಣೆಯಿಂದ ಕೂಡಿದೆ. ಮಾ ಚಂದ್ರಗಂಟ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ಹುಲಿಯ ಮೇಲೆ ಆಯುಧಗಳನ್ನ ಹಿಡಿದು ಮುಖದಲ್ಲಿ ಆ ಒಂದು ನಗು, ಆ ಒಂದು ಪ್ರಜ್ವಲತೆ, ಶಾಂತಿ, ಕರುಣೆಯಿಂದ ತುಂಬಿದಂತ ತಾಯಿ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ಮಾ ಚಂದ್ರಗಂಟ ಈ ಮೂಲಕ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ದಟ್ ಈಸ್ ನಿಜವಾದ ಶಕ್ತಿ ಅಂದ್ರೆ ಅದು ಕೋಪ ಅಲ್ಲ, ಅಗ್ರೆಷನ್ ಅಲ್ಲ, ಕೂಗಾಡೋದಲ್ಲ, ಬದಲಿಗೆ ಶಾಂತಿ ಮತ್ತೆ ಆತ್ಮವಿಶ್ವಾಸ, ತನ್ನ ಮೇಲಿನ ತನ್ನ ನಂಬಿಕೆ ಮತ್ತು ಶಾಂತಿ ನಿಜವಾದ ಶಕ್ತಿ. ತಾಯಿಯ ಒಂದು ಹಸ್ತ ನಿಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್ ಅನ್ನ ಟಚ್ ಮಾಡ್ತಾ ಇದೆ, ಸ್ಪರ್ಶಿಸ್ತಾ ಇದೆ ಮತ್ತು ಅಲ್ಲಿದ್ದಂತ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಇದ್ದಂತ ಸ್ಟ್ರೆಸ್, ಆಂಗ್ಸೈಟಿ, ಭಯಗಳು, ಒತ್ತಡಗಳು, ಗೊಂದಲಗಳು ಎಲ್ಲವನ್ನ ಕ್ಲಿಯರ್ ಮಾಡ್ತಾ
ನಿಜವಾದ ಸೋಲಾರ್ ಪ್ಲೆಕ್ಸಸ್ ಎನರ್ಜಿಯನ್ನ ಫಿಲ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಆತ್ಮವಿಶ್ವಾಸ, ನಂಬಿಕೆ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಇದೆಲ್ಲವನ್ನ ಮಾ ಚಂದ್ರಘಂಟ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಎಂಜಾಯ್ ದಿಸ್ ಮೂಮೆಂಟ್. ಈ ಒಂದು ಮೂಮೆಂಟ್ ಅನ್ನ ಧನ್ಯತೆಯಿಂದ ಎಂಜಾಯ್ ಮಾಡಿ. ಮಾ ಚಂದ್ರಘಂಟ ಅವರ ಬ್ಲೆಸ್ಸಿಂಗ್ಸ್ ಅನ್ನ ಸ್ವೀಕರಿಸಿ. ಆ ಒಂದು ನಗುಮುಖ, ಹುಲಿಯ ಮೇಲೆ ಕೂತಿರೋಂತ ಮಾ ಚಂದ್ರಘಂಟ, ವಿವಿಧ ಆಯುಧಗಳನ್ನ ಹಿಡಿದು ಕೂತಿರುವಂತ ಮಾ ಚಂದ್ರಘಂಟ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಇದ್ದಾರೆ, ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬ್ಲೆಸ್ಸಿಂಗ್ಸ್ ನ ಮೂಲಕ ನಿಮ್ಗೆ ರಿಯಲೈಸ್ ಮಾಡ್ತಾ ಇದ್ದಾರೆ ನಿಜವಾದ ಶಕ್ತಿ ಅಂತ ಅಂದ್ರೆ ಅದು ಆತ್ಮವಿಶ್ವಾಸ. ನಿಜವಾದ ಶಕ್ತಿ ಅಂತ ಅಂದ್ರೆ ತನ್ನ ಮೇಲೆ ತನಗೆ ಇರುವಂತ ನಂಬಿಕೆ. ನಿಜವಾದ ಶಕ್ತಿ ಅಂತ ಅಂದ್ರೆ ಅದು ಸ್ವಾವಲಂಬಿ ಆಗಿರೋದು. ನಿಜವಾದ ಶಕ್ತಿ ಅಂತ ಅಂದ್ರೆ ದಟ್ ಈಸ್ ಶಾಂತಿ, ಇನ್ನರ್ ಕಾಮ್ನೆಸ್. ಈ ಎಲ್ಲ ಮಣಿಪುರ ಚಕ್ರದ ಕ್ವಾಲಿಟೀಸ್ ಅನ್ನ ಮಾ ಚಂದ್ರಘಂಟ ಅವರು ನಿಮ್ಮ ಮಣಿಪುರ ಚಕ್ರದಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಹಾಗೇನೆ ನಿಮ್ಮ ಮಣಿಪುರ ಚಕ್ರದಲ್ಲಿ ಗೋಲ್ಡನ್ ಮೂನ್ ಶೈನ್ ಆಗೋದನ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಮಣಿಪುರ ಚಕ್ರ ಹೆಲ್ದಿ ಗೋಲ್ಡನ್ ಕಲರ್ ಅಲ್ಲಿ ಶೈನ್ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೂ ಅಪರೂಪದ ಎಂದೂ ಕಾಣದ ಶಾಂತಿಯನ್ನ ನೀವು ಮಣಿಪುರ ಚಕ್ರದಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಆ ಚಂದ್ರಘಂಟ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ. ಆ ಒಂದು ನಗುಮುಖದಿಂದ, ಕರುಣೆಯಿಂದ ಮಾ ಚಂದ್ರಘಂಟ ನಿಮ್ಮನ್ನ ಬ್ಲೆಸ್ ಮಾಡಿ ನಿಮ್ಮ ಎರಡೂ ಕೈಗಳನ್ನ, ಎರಡು ಹಸ್ತಗಳನ್ನ ಮಣಿಪುರ ಚಕ್ರದ ಮೇಲೆ ಇಟ್ಟು ಮಾ ಚಂದ್ರಘಂಟ ಅವರ ಮುಂದೆ ನೀವು ಕೂರ್ಸಿದ್ದೀರಾ. ನಿಮ್ಮ ಎರಡೂ ಹಸ್ತಗಳು ನಿಮ್ಮ ಮಣಿಪುರ ಚಕ್ರದ ಮೇಲಿರ್ಲಿ.
ಅಂಡ್ ನಾನು ಹೇಳುವಂತ ಈ ಅಫರ್ಮೇಶನ್ಸ್ ಅನ್ನ ಸ್ಲೋಲಿ ನೀವು ಕೂಡ ರಿಪೀಟ್ ಮಾಡಿ. ಐ ಆಮ್ ಬ್ಯಾಲೆನ್ಸ್ಡ್, ಐ ಆಮ್ ಪೀಸ್ಫುಲ್, ಐ ಆಮ್ ಸ್ಟ್ರಾಂಗ್. ನಿಮ್ಮ ಸಂಪೂರ್ಣ ಗಮನ ಮಣಿಪುರ ಚಕ್ರದ ಮೇಲಿರ್ಲಿ. ನಿಮ್ಮ ಕಣ್ಣುಗಳಲ್ಲಿ ಮಾ ಚಂದ್ರಘಂಟ ಅವರ ಇಮೇಜ್ ಇರ್ಲಿ, ದಟ್ ಈಸ್ ಹುಲಿಯ ಮೇಲೆ ಆಯುಧಗಳನ್ನ ಹಿಡಿದು ನಗು ಮುಖದಿಂದ ಕೂತಿರುವಂತ ದೇವಿಯ ಒಂದು ಇಮೇಜ್. ಗಮನ ಮಣಿಪುರ ಚಕ್ರದ ಮೇಲೆ ಅಂಡ್ ರಿಪೀಟ್ ಮಾಡಿ, ಐ ಆಮ್ ಬ್ಯಾಲೆನ್ಸ್ಡ್. ನಾನು ಬ್ಯಾಲೆನ್ಸ್ಡ್ ಆಗಿ ಇದ್ದೀನಿ, ನಾನು ಪೀಸ್ಫುಲ್ ಆಗಿ ಇದ್ದೀನಿ, ನಾನು ಸ್ಟ್ರಾಂಗ್ ಆಗಿ ಇದ್ದೀನಿ. ನಾನು ಬ್ಯಾಲೆನ್ಸ್ಡ್ ಆಗಿ ಇದ್ದೀನಿ, ನಾನು ಪೀಸ್ಫುಲ್ ಆಗಿ ಇದ್ದೀನಿ ಮತ್ತು ನಾನು ಸ್ಟ್ರಾಂಗ್ ಆಗಿ ಇದ್ದೀನಿ. ಐ ಆಮ್ ಪೀಸ್ಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯಾಲೆನ್ಸ್ಡ್. ಐ ಆಮ್ ಪೀಸ್ಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯಾಲೆನ್ಸ್ಡ್. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. I am peaceful, I am strong, I am balanced. Deep breathe in. And breathe out. Feel the energy in Manipura Chakra. ಮಣಿಪುರ ಚಕ್ರದಲ್ಲಿ ಇರುವಂತ ಆ ಒಂದು ಶಾಂತಿಯನ್ನ, ಶಕ್ತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಮಣಿಪುರ ಚಕ್ರದಲ್ಲಿನ ಶಾಂತಿ ಓವರ್ ಆಲ್ ಬಾಡಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಓವರ್ ಆಲ್ ಬಾಡಿಯ ವೈಬ್ರೇಷನ್ ಅನ್ನ ಹೆಚ್ಚಿಸ್ತಾ ಇದೆ.
ಅದನ್ನ ಸಂಪೂರ್ಣ ಬಾಡಿಯಲ್ಲಿ ವಿಟ್ನೆಸ್ ಮಾಡಿ. ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ, ಪ್ರತಿಯೊಂದು ಸೆಲ್ ಅಲ್ಲಿ ಈ ಒಂದು ಶಾಂತಿಯನ್ನ, ಈ ಒಂದು ಸೈಲೆನ್ಸ್ ಅನ್ನ ವಿಟ್ನೆಸ್ ಮಾಡಿ. Experience the silence energy, Ma Chandraghanta energy. ಮಾ ಚಂದ್ರಘಟ್ಟ ಅವರಿಗೆ ಧನ್ಯತೆಯಿಂದ ನಮಸ್ಕರಿಸಿ. ಇದೇ ಒಂದು ಗ್ರಾಟಿಟ್ಯೂಡ್ ಅಲ್ಲಿ ನಿಮಗೆ ನೀವು ಧನ್ಯವಾದವನ್ನ ಹೇಳ್ಕೊಳ್ಳಿ. ಬಿಕಾಸ್ ಡೇ 3, 3ನೇ ದಿನದಲ್ಲಿ ನಾವು ಇದ್ದೀವಿ. ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಡಿಸಿಪ್ಲಿನ್ ಅಲ್ಲಿ ಈ ದಿನವೂ ಕೂಡ ನೀವು ಜಾಯ್ನ್ ಆಗಿದ್ದೀರಾ. ಸೊ ಹಾಗಾಗಿ ನಿಮಗೆ ನೀವು ಧನ್ಯತೆಯನ್ನ ಅರ್ಪಿಸ್ಕೊಳ್ಳಿ. ಈ ಒಂದು ಗ್ರೂಪಿಗೆ ಧನ್ಯವಾದವನ್ನ ಅರ್ಪಿಸಿ. ಬಿಕಾಸ್ ಫೈನಲಿ ದಿಸ್ ಇಸ್ ಗ್ರೂಪ್ ಎನರ್ಜಿ. ಈ ಒಂದು ಟೆಕ್ನಾಲಜಿಗೆ ಧನ್ಯವಾದವನ್ನ ಅರ್ಪಿಸಿ. ಬಿಕಾಸ್ ಫೈನಲಿ ನಾವೆಲ್ಲ ಕನೆಕ್ಟ್ ಆಗೋದಿಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯ ಮೂಲಕ. ಹಾಗೇನೆ ನಿಮ್ಮ ಸರೌಂಡಿಂಗ್ ಪೀಪಲ್ಸ್ಗೆ, ದಟ್ ಈಸ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ಗೆ ಧನ್ಯತೆಯನ್ನ ಅರ್ಪಿಸಿ. ಫೈನಲಿ ಈ ಒಂದು ಅರ್ತ್, ಭೂಮಿಗೆ ಧನ್ಯತೆಯನ್ನ ಅರ್ಪಿಸಿ. ಈ ಒಂದು ಯೂನಿವರ್ಸಿಗೆ, ಯೂನಿವರ್ಸಲ್ ಎನರ್ಜೀಸ್ಗೆ, ಡಿವೈನ್ ಎನರ್ಜೀಸ್ಗೆ ಧನ್ಯತೆಯನ್ನ ಅರ್ಪಿಸಿ.
ಅದೇ ಒಂದು ಧನ್ಯತೆಯ ಭಾವದಿಂದ ಸ್ಲೋಲಿ ಓಪನ್ ಯುವರ್ ಐಸ್ and ಟೇಕ್ ಔಟ್ ಯುವರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ ಅನ್ನ ತಗೊಳ್ಳಿ. ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಇದೆ, ದಟ್ ಈಸ್ ವೇರ್ ಇನ್ ಮೈ ಲೈಫ್ ಡು ಐ ನೀಡ್ ಮೋರ್ ಬ್ಯಾಲೆನ್ಸ್ ರೈಟ್ ನೌ. ನನ್ನ ಲೈಫ್ ಅಲ್ಲಿ ಈಗ ಬ್ಯಾಲೆನ್ಸ್ ಅನ್ನುವಂಥದ್ದು, ಸಮತೋಲನ ಅನ್ನುವಂಥದ್ದು ಅತ್ಯವಶ್ಯಕವಾಗಿ ಇದೆ ಅನ್ನುವಂತ ಯಾವ ಒಂದು ಏರಿಯಾ, ಮೇ ಬಿ ಅದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಮನಿ ಇರ್ಬೋದು, ಅಲ್ಲಿ ಬ್ಯಾಲೆನ್ಸ್ ಅನ್ನ ತರುವಂತದ್ದು, ಒಂದು ಸಮತೋಲನತೆಯನ್ನ ತರುವಂತದ್ದು. ಮೇ ಬಿ ಟೈಮ್ಸ್ ಎರಡು ಎರಡು ಏರಿಯಾಸ್ ಇರ್ಬೋದು, ರಿಲೇಶನ್ಶಿಪ್ ಅಥವಾ ಮನಿ ಅಥವಾ ಕೆರಿಯರ್ ಅಥವಾ ನಿಮ್ ಪ್ಯಾಷನ್ ಅಥವಾ ಮನಿ. ಈ ರೀತಿಯಲ್ಲಿ ಬ್ಯಾಲೆನ್ಸ್ ಯಾವ ಒಂದು ಏರಿಯಾ ಆಫ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅವಶ್ಯಕತೆ ಇದೆ. ಇದು ನಿಮ್ಮ ಫಸ್ಟ್ ಕ್ವಶನ್. ಅಂಡ್ ಸೆಕೆಂಡ್ ಕ್ವಶನ್, ವಾಟ್ ಒನ್ ಸ್ಟೆಪ್ ಕ್ಯಾನ್ ಐ ಟೇಕ್ ಟುಡೇ ಟು ಬ್ರಿಂಗ್ ದಟ್ ಬ್ಯಾಲೆನ್ಸ್. ಆ ಒಂದು ಬ್ಯಾಲೆನ್ಸ್ ಅನ್ನ ನನ್ನ ಲೈಫಿಗೆ ವಾಪಸ್ ತಗೋಬರೋದಿಕ್ಕೆ ನಾನು ಯಾವ ಒಂದು ಸ್ಟೆಪ್ ಅನ್ನ, ಮೊದಲನೆಯ ಒಂದು ಸ್ಟೆಪ್ ಅನ್ನ ನಾನು ಏನು ತಗೋಬಹುದು. ದಿಸ್ ಈಸ್ ಯುವರ್ ಸೆಕೆಂಡ್ ಕ್ವಶನ್. ಬಿಕಾಸ್ ಮಾ ಚಂದ್ರಗಂಟ ನಮ್ಗೆ ಅದನ್ನೇ ಟೀಚ್ ಮಾಡ್ತಾ ಇರುವಂತದ್ದು. ಸ್ಟ್ರಗಲ್, ನೋವು, ದುಃಖ, ಕಷ್ಟ ಅನ್ನೋಂಥದ್ದು ಏನಿದೆ ಅದು ಆಪ್ಷನ್, ಆಯ್ಕೆ ಅಷ್ಟೇ ಹೊರತು ಅದು ವೇ ಆಫ್ ಲೈಫ್ ಅಲ್ಲ. ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ಅಥವಾ ನಾನು ಒಂದು ರೀತಿಯಲ್ಲಿ ಅಸಹಾಯಕವಾಗಿ ಬಲು ಪಶು ಆಗ್ತಾ ಇದ್ದೀನಿ ಅಂತ ಆದ್ರೆ ಅದಕ್ಕೆ ಕಾರಣ ನಾವೇನೆ ಹೊರತು ಬೇರೆ ಯಾರು ಅಲ್ಲ. ದಬ್ಬಾಳಿಕೆ ಮಾಡೋರ ಒಂದು ತಪ್ಪು ಎಷ್ಟಿದ್ಯೋ, ದಬ್ಬಾಳಿಕೆ ಮಾಡಿಸ್ಕೊಳ್ಳೋಂತವ್ರ ತಪ್ಪು ಅದಕ್ಕಿಂತಲೂ ಜಾಸ್ತಿ. ಬಿಕಾಸ್ ಅವರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಆದ್ರೆ ಎಲ್ಲೋ ಒಂದು ಕಡೆ ನೀವು ಅವರಿಗೆ ದಬ್ಬಾಳಿಕೆ ಮಾಡೋದಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟು ನಿಮ್ಮ ಮೇಲೆ ನೀವೇ ಕ್ರೌರ್ಯವನ್ನ ಮಾಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಈ ಎರಡೂ ಕ್ವಶನ್ಸ್ ಗೆ ಆನ್ಸರ್ ಮಾಡಿ. ಯಾವ ಒಂದು ಏರಿಯಾ ಆಫ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ನ ಅವಶ್ಯಕತೆ ಇದೆ, ಎಲ್ಲಿ ನಾನು ಟೇಕ್ ಕೇರ್ ಮಾಡ್ಬೇಕಾಗಿದೆ, ಅಂಡ್ ಮೊದಲನೆಯ ಸ್ಟೆಪ್ ಏನು.
ಆದ ನಂತರ ಅಫರ್ಮೇಶನ್. ಅಫರ್ಮೇಶನ್ಸ್ ಚಾಟ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಯಾರಿಗೆ ಆನ್ಸರ್ ಸಿಕ್ಕಿದೆ, ನೆಕ್ಸ್ಟ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಅಫರ್ಮೇಶನ್ಸ್. ಇದರಲ್ಲಿ ಮೊದಲನೆಯ ಒಂದು ಅಫರ್ಮೇಶನ್: ಐ ರಿಲೀಸ್ ಇನ್ನರ್ ಕಾನ್ಫ್ಲಿಕ್ಟ್ ಅಂಡ್ ಚೂಸ್ ಪೀಸ್. ನನ್ನ ಒಂದು ಇನ್ನರ್ ಕಾನ್ಫ್ಲಿಕ್ಟ್ ಅನ್ನ, ದಟ್ ಈಸ್ ನನ್ನೊಳಗಿನ ಒಂದು ಕಾನ್ಫ್ಲಿಕ್ಟ್ ಮೀನ್ಸ್ ಜಗಳ, ನನ್ನೊಳಗಿನ ಒಂದು ಜಗಳ ಅಥವಾ ಯುದ್ಧವನ್ನ ನಾನು ರಿಲೀಸ್ ಮಾಡ್ತಾ ಶಾಂತಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಶಾಂತವಾಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ ಅಂಡ್ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ಐ ಆಮ್ ಕಾಮ್, ಕಾನ್ಫಿಡೆಂಟ್ ಅಂಡ್ ಬ್ಯಾಲೆನ್ಸ್ಡ್. ಪೀಸ್ ಫ್ಲೋ ವಿತ್ ಇನ್ ಮೀ ಅಂಡ್ ಅರೌಂಡ್ ಮೀ. ಶಾಂತಿ ಅನ್ನುವಂಥದ್ದು ನನ್ನ ಒಳಗೆ ಇದೆ ಮತ್ತು ನನ್ನ ಸುತ್ತ ಇದೆ. ಸ್ಟಾರ್ಟ್. ಒಂದೊಂದು ಅಫರ್ಮೇಶನ್ 5